ಅತ್ಯಂತ ಸಂತೋಷದ ಹಾಗೂ ಸಂತೃಪ್ತಿಯ ದಿವಸ ಇವತ್ತು. ನಾನು ಯಾವ ಜಾಗದಿಂದ ಈಗ ನಿಂತು ಮಾತಾಡ್ತಾ ಇದ್ದೇನೆ, ಬಹುಶಃ ಹೊರಟ್ಟಿಯವರು ಅದನ್ನು ಗಮನ ಕೊಟ್ಟರು ಅಂತ ತಿಳ್ಕೊತೀನಿ. ಅದು ನೀಲ್ಗುಂದವರು ಅದು ಅವ್ರ ಮನೆಯವ್ರು ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಅಂದ್ರೆ ಇಂಥವು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ನಿಲ್ತಾರ ಅವ್ರಿಗೆ ಮಾತಾಡೋ ಮುಂದೆ ವೇಮನನ ದರ್ಶನ ಕೊಡ್ತಾ ಇದ್ದಾನ ಅನ್ನುವ ಹಾಗೆ ವೇಮನರ ಆ ಮೂರ್ತಿ, ಪವಿತ್ರ ಮೂರ್ತಿ ನಮ್ಮ ಗಮನಕ್ಕೆ ಬರ್ತದೆ, ನಮಗೆ ಕಾಣ್ತದೆ. ಅಂಥ ಸ್ಥಳವನ್ನು ನಿಗದಿಪಡಿಸಿ ಈ ಪೋಡಿಯಮ್ಮನ್ನು ರಚಿಸಿದ್ರಲ್ಲ, ಅದಕ್ಕಾಗಿ ಮೊದಲು ಇದನ್ನು ಯಾರು ಇಲ್ಲಿ ಇಡೋದಕ್ಕೆ ಕಾರಣರಾಗಿದೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹತ್ತೊಂಬತ್ತು 1985 ವೇಮನ ಪೀಠ, ಮಹಾಯೋಗಿ ವೇಮನ ಪೀಠ ಸ್ಥಾಪನೆ ಆಯಿತು. 84 ಅಥವಾ ಇನ್ನೂ ಒಂದು ವರ್ಷದ ಹಿಂದೆ ನಾವು ಸನ್ಮಾನ್ಯ ಹೊರಟ್ಟಿಯವರು ಸಿನೆಟ್ನೊಳಗೆ ರೆಸಲ್ಯೂಷನ್ ಮಾಡಿದ್ವಿ. ನಾನು ನೆನಪು ಮಾಡ್ಕೋಬೇಕು, ಪ್ರೊಫೆಸರ್ ಕೊಪ್ಪರ್ ಅವರು ಆ ಸಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದರು, ಹೊರಟ್ಟಿಯವರು ಸೆಕೆಂಡ್ ಮಾಡಿದರು. ಅವರಿಬ್ಬರು ಪ್ರಪೋಸ್ ಸೆಕೆಂಡ್ ಮಾಡಿದ ಮೇಲೆ ಅದು ಮತಕ್ಕೆ ಹಾಕುವಂಥ ವಿಷಯನೇ ಉಳಿಲಿಲ್ಲ. ಅದು ಒಂದು ಅತ್ಯಂತ ಅಭಿನಂದನೀಯ ಕೆಲಸ ಅನ್ನೋ ಹಾಗೆ ಅದು ಸಿನೆಟ್ನಲ್ಲಿ ಪಾಸ್ ಆಯಿತು. ಅಷ್ಟೇ ಅಲ್ಲ, ಮುಂದೆ ಸಿಂಡಿಕೇಟ್ನೊಳಗೆ ಹೊರಟ್ಟಿಯವರು ನಾವು ಎಲ್ಲರೂ ಕೂಡ ಇದ್ವಿ. ಯಾವುದೂ ನಿರ್ವಿಘ್ನವಾಗಿ ಸ್ಥಾಪನೆಗೆ ಕೆಲಸ ಪ್ರಾರಂಭ ಮಾಡಿದ್ರು. ಆದರೆ ಅವತ್ತು ಗುಡ್ಸಿಯವರು ಇರಲಿಲ್ಲ, ಇದ್ರೆ ಮತ್ತು ಅದ್ರಾಗ ಕನ್ಸೆಷನ್ ಕೇಳ್ತಿದ್ವಿ ಏನೋ ನಾವು. 3 ಲಕ್ಷ ರೂಪಾಯಿನ ವೇಮನ ಅಧ್ಯಯನ ಪೀಠ ಸ್ಥಾಪನೆ ಆಗಬೇಕು ಅಂದರೆ ಸ್ಪಾನ್ಸರಿಂಗ್ ಇನ್ಸ್ಟಿಟ್ಯೂಷನ್ ಏನೈತಿ, ಯಾರು ಇದು ಆಗಬೇಕು ಅಂತ ಕೇಳಿದ್ದೀರಿ, ಪತ್ರ ಬರೆದಿದ್ದೀರಿ, ನೀವು 3 ಲಕ್ಷ ರೂಪಾಯಿ ನಮಗೆ ಡಿಪಾಸಿಟ್ ಮಾಡಿದರೆ ಆ ಕಾರ್ಪಸ್ ಫಂಡ್ನಿಂದ ನಾವು ಸ್ಥಾಪನೆ ಮಾಡ್ತೀವಿ ಅಂಥೇಳಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು, ಅಂದಿನ ಕುಲಪತಿಗಳು, ಬಹುಶಃ ಏನು ಸದಾಶಿವ ಒಡೆಯರಿದ್ದರು, ಏನು ಆರ್ ಸಿ ಹಿರೇಮಠರಿದ್ದರು, ನೆನಪಿಲ್ಲ ನನಗೆ. 1985 ನಂಜುಂಡಪ್ಪನವರು ಅವರು ನಮಗೆ ಪತ್ರ ಬರೆದರು. 3 ಲಕ್ಷ ರೂಪಾಯಿ ಅವತ್ತು ಭಾಳ ದೊಡ್ಡ ಹಣ ಆಗಿತ್ತು. ಏನು ಮತ್ತು ನೀಲ್ಗುಂದ ಪ್ರೊಫೆಸರ್ ನಮಗೆ ರೊಕ್ಕ ಬೇಡ, ನಾವೆಲ್ಲ ಮಾಡ್ಕೊತೀವಿ ಅಂತಾರೆ, ನೀವು 3 ಲಕ್ಷಕ್ಕೆ ಹೆಂಗೆ ಹೇಳ್ತೀರಿ? 1985 ಅವತ್ತು ನೀಲ್ಗುಂದ ಕಿಶೆದಾಗ ಬರೀ 300 ರೂಪಾಯಿ ಇರ್ತಿದ್ವು, ಇನ್ನೂ 3 ರೂಪಾಯಿ ಇರ್ತಿದ್ದಿಲ್ಲ. ಅಂಥ ಕಾಲ ಅದು. ಅದ್ರಾಗ ನಮ್ಮ ಸ್ನೇಹಿತರೆಲ್ಲರೂ ಕೂಡಿ, ಅದು ರಮೇಶ್ ಜಂಗಲ್ ಇರ್ಬೋದು, KL ಪಾಟೀಲ್ ಇರ್ಬೋದು, ವಸಂತ್ ಲದ್ವಾ ಇರ್ಬೋದು, ಅವತ್ತು ಲಕ್ಕಣ್ಣವ್ರಿಗೆ ಅತ್ಯಂತ ಸಮೀಪ ಇದ್ದಂಥ ಮಾನ್ಯ ಶೀತಲ್ ಪತ್ರಾವಳಿಯವರು ಇರ್ಬೋದು, ಮಂಗನಿ ಡಾಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡಿಕೊಂಡು ನಾವು ನಾಗನೂರು ಡಾಕ್ಟ್ರಿಗೆ ನೆನಪೈತಿ 1 ಲಕ್ಷದ ಸಮೀಪ ಕೂಡಿಸಿದ್ವಿ ನಾವು. ನಮ್ಮ ಸ್ನೇಹಿತರೊಬ್ಬರು ಇದ್ದರು, PSN ರೆಡ್ಡಿ ಅಂಥೇಳಿ. ಪ್ರೊಫೆಸರ್ PSN ರೆಡ್ಡಿ, ಹಿ ವಾಸ್ ಎ ಸ್ಕಾಲರ್ ಇನ್ ಇಂಗ್ಲೀಷ್ ಆ್ಯಸ್ ವೆಲ್ ವೇಮನ್ ಫಿಲಾಸಫಿ. ಅವ್ರಿಗೆ ಗೊತ್ತಿತ್ತು ನಮ್ಮ ಚಟುವಟಿಕೆಗಳು. ಅವರು ನಮಗೇನು ಸಲಹೆ ಕೊಟ್ಟರು ಅಂದರೆ, ವೈ ನಾಟ್ ವಿ ಗೋ ಟು ಗೌರ್ಮೆಂಟ್ ಆಫ್ ಆಂಧ್ರ, request them to give this 2 lakhs. It is actually they should have done it. ಅವರು ಮೊದಲೇ ಅವರೇ ಮಾಡಬೇಕಾಗಿದ್ದಿಂದ ನಾವು ಮಾಡ್ತೀವಿ ಅಂದರೆ ಅವರು ಕೊಡ್ಬೋದು ಅಂಥೇಳಿ ತಿಳ್ಕೊಂಡು ಅವರು ಅಲ್ಲಿ ಹೋಗೋಣ ಅಂಥೇಳಿ ನಾನು ಗುಲ್ಬರ್ಗಾದಿಂದ ನಾಗನೂರು ಡಾಕ್ಟ್ರನ್ನ, CK ಪಾಟೀಲ್ರನ್ನ, NV ಪಾಟೀಲ್ರನ್ನ, ಜಂಗಲ್ ಅವರು, ನಾವೆಲ್ಲರೂ ಕೂಡಿ ಹೋದ್ವಿ. ಅಲ್ಲಿ ನಾವು ಹೋದಾಗ NT ರಾಮರಾವ್ ಅವರು ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅವರು ನಮಗೆ ಮುಂಜಾನೆ 4:55 ಅಪಾಯಿಂಟ್ಮೆಂಟ್ ಕೊಟ್ಟರು. ಮಾರ್ನಿಂಗ್ 4:55 ಇನ್ ವಿಧಾನಸೌಧ ಅವರ ಕಚೇರಿ ಒಳಗೆ. ನಸಿಕ್ನೊಳಗೆ 4:55
ನಮ್ಗೆ ಆ ಅಪಾಯಿಂಟ್ಮೆಂಟ್ ನಶೀನಾಗಿ ಕೊಟ್ಟಿದ್ದ ನಮ್ಗೆ ಆಶ್ಚರ್ಯ ಆಗಿತ್ತು, ಸಂತೋಷನೂ ಆಗಿತ್ತು. ನಾವು ಒಂದು 15-20 ನಿಮಿಷ ಲಘುನ ಹೋದ್ವಿ. ಹೋಗಿ ಅವ್ರಿಗೆ ಹಿಂಗೆ ನೀವು ಯಾಕೆ ಮಾಡಬೇಕು, ನಿಮ್ಮ ಕರ್ತವ್ಯನು, ನಮ್ಮದು ಏನು ಆಸಕ್ತಿ, ಇದನ್ನೆಲ್ಲನೂ ಅವ್ರಿಗೆ ಹೇಳಿದ್ವಿ. ಭಾಳ ಸಂತೋಷ ಮಾಡಿಕೊಂಡ್ರು, ಅಭಿಮಾನ ಪಟ್ಕೊಂಡ್ರು. ವೇಮನರ ಬಗ್ಗೆ ಒಂದು 2-3 ಒಳ್ಳೆಯ ಮಾತುಗಳನ್ನು, ಎತ್ತರದ ಮಾತುಗಳನ್ನು ಹೇಳಿದರು. ಅವಾಗ ಅವರು ಆ ಕ್ಯಾವಿ ಹಿಂಗೆ ಹಾಕ್ಕೊಂಡು ಮುಖ್ಯಮಂತ್ರಿಗಿರಿ ಮಾಡ್ತಿದ್ರು. ಅದನ್ನು ಅವರು ಹೇಳೋದನ್ನು ನೋಡಿನೂ ನಮಗೆ ಭಾಳ ಉಮೆ ಬರುವಂಥ ಒಂದು ಸಂದರ್ಭ. ಆಮೇಲೆ ಅವರು ಒಬ್ಬರು ಯಾವುದೋ ಆಫೀಸರ್ ಕರೆದು ಅದನ್ನು ಅಟೆಂಡ್ ಮಾಡಿರಿ ಅಂತೇಳಿ ತೆಲುಗಿನಾಗ ಹೇಳಿದರು. ನಾವು ಅಲ್ಲಿಂದ ಅವ್ರಿಗೆ ಹೇಳಿ ಹೊರಗೆ ಬಂದ್ವಿ. ಆಮೇಲೆ ಮೀನ್ ವೈಲ್ ಯಾರಿಗೆ ಅವ್ರು ಹೇಳಿದರು, ಅವರು ಇವತ್ತು ಸಂಜೆ ಮುಂದೆ ನೀವು 5 ಗಂಟೆಗೆ ಅಲ್ಲಿ ಕಲ್ಚರ್ ಸೆಕ್ರೆಟ್ರಿ ಪ್ರಸಾದ್ ಅಂಥೇಳಿ ಕಲ್ಚರ್ ಸೆಕ್ರೆಟ್ರಿ ಇದ್ದರು, PVKR ಪ್ರಸಾದ್. ಅವ್ರ ಹತ್ರ ಅವರು ಅದೇ ಸಂದರ್ಭದಲ್ಲೂ ಅದಕ್ಕಿಂತ ಮೊದಲಿಗೂ ಸಂಜೀವ್ ರೆಡ್ಡಿ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ರು. ಅವ್ರ ಹತ್ರ ಹೋದಾಗ ಅವ್ರು ನಮ್ಮನ್ನು ಭಾಳ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡಿದರು. ಅವರು ವೇಮನರ ಬಗ್ಗೆ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ, ಆಸಕ್ತಿ ತೋರಿಸಿದ್ದೇವೆ ಅನ್ನೋದು ಅವರಿಗೆ ಆಶ್ಚರ್ಯ ಹಾಗೂ ಆನಂದವನ್ನು ಉಂಟು ಮಾಡಿತ್ತು. ಸಾಕಷ್ಟು ಪ್ರಶ್ನೆ ಕೇಳಿದರು. SR ಪಾಟೀಲ್ರ ಕೆಲಸದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅವ್ರಿಗೆ. ಇಫ್ ಇಟ್ ಈಸ್ ಕಮಿಂಗ್ ಇನ್ ಕನ್ನಡ, ಇಟ್ ಶುಡ್ ಕಮ್. ಇಟ್ ಈಸ್ ಅವರ್ ಡ್ಯೂಟಿ ಟು ಸಿ ದಟ್ ದಿಸ್ ಈಸ್ ಟ್ರಾನ್ಸ್ಲೇಟೆಡ್ ಇನ್ ಆಲ್ ದ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ಪ್ರಸಾದ್ ಅವರು ಹೇಳ್ತಿದ್ರು, ಆಂಧ್ರ ಕಲ್ಚರ್ ಸೆಕ್ರೆಟರಿ ಅವರು. ಆಮೇಲೆ ಅವ್ರಿಗೆ ನಾವು ನಮ್ಮ ಪ್ರಸ್ತಾವನೆಯನ್ನು, ಅಪ್ಲಿಕೇಶನನ್ನು ಏನು ಎನ್ ಟಿ ರಾಮರಾವ್ ಅವರಿಗೆ ಕೊಟ್ಟಿದ್ವಿ, ಅದನ್ನು ಕೊಟ್ಟಾಗ ವೈ ಡಿಡ್ ಯು ಡಿಲೇ, ಇಟ್ ವಾಸ್ ಆಲ್ರೆಡಿ ಮಾರ್ಚ್ 15th or 20th ನಾವು ಹೋಗಿದ್ದು. ವೈ ಡಿಡ್ ಯು ಡಿಲೇ, ಯು ಶುಡ್ ಹ್ಯಾವ್ ಕಮ್ ಮಚ್ ಅರ್ಲಿ ಅಂಥೇಳಿ ಒಂದು ಮಾತನ್ನು ಹೇಳಿದರು ಅವರು. ನಾವು ಏನು ತಿಳ್ಕೊಂಡ್ವಿ, ನಾವು ನಮ್ಗೆ ಲೇಟ್ ಆಗ್ತಾನೆ, ಮುಂದಿನ ವರ್ಷಕ್ಕೆ ಬಿತ್ತಿದ್ದು, ಅವರು ಮುಂದಿನ ವರ್ಷನ ಕೊಡೋದಕ್ಕೆ ಕನ್ಸಿಡರ್ ಮಾಡ್ಬೋದು ಅಂತೇಳಿ ತಿಳ್ಕೊಂಡು ನಾವು ವಾಪಸ್ ಬಂದ್ವಿ. ನಮಗೆ ಏಪ್ರಿಲ್ 4, 5, 6 ಆಗಿತ್ತು. ಒಂದು ಪತ್ರ ಬಂತು ನಮಗೆ, ಗೌರ್ಮೆಂಟ್ ಆಫ್ ಆಂಧ್ರ ಹ್ಯಾಸ್ ಸ್ಯಾಂಕ್ಷನ್ 1,92,000 rupees ಫಾರ್ ವೇಮನ ಅಧ್ಯಯನ ಪೀಠ ಇನ್ ಕರ್ನಾಟಕ ಯೂನಿವರ್ಸಿಟಿ. ನಾವು ಕೂಡಿಸ್ಬೇಕಾಗಿದ್ದು 3 ಲಕ್ಷ ಇತ್ತು. ಅದರಲ್ಲಿ ಆಗಲೇ 1 ಲಕ್ಷ ಸಮೀಪ ಕೂಡಿಸಿದ್ವಿ. 1,92,000 ರೂಪಾಯಿ ಆಂಧ್ರ ಸರ್ಕಾರದಿಂದ ಬಂತು. ಉಳಿದದ್ದೇನೋ ಒಂದು 10-15 ರೂಪಾಯಿ ಬೇಕಾಗಿತ್ತು. ಅದನ್ನು ವೇಮನ ವಿದ್ಯಾವರ್ಧಕ ಸಂಘದವರು ಕೊಟ್ಟರು. ನಾವು ಬಂದು ಆ 3 ಲಕ್ಷ ರೂಪಾಯಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ದೇಣಿಗೆ ಡಿಪಾಸಿಟ್ ಮಾಡಿದ್ವಿ, ಕಾರ್ಪಸ್ ಫಂಡ್ಗೆ ಡಿಪಾಸಿಟ್ ಮಾಡಿದ್ವಿ. ವೇಮನ ಅಧ್ಯಯನ ಪೀಠ ಪ್ರಾರಂಭ ಆಯಿತು. ಮೀನ್ ವೈಲ್ ನಮ್ಗೆ ಭದ್ರಾಪುರ ಟ್ರಸ್ಟ್ನವ್ರದ್ದು ಒಂದು ಹಣ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಉಳ್ಕೊಂಡಿತ್ತು, ಸನ್ಮಾನ್ಯ ಗುಡಿಸೆಯವರು. ಅವತ್ತಿನ ಕಾಲಕ್ಕೆ ಇಟ್ ವಾಸ್ ವಿತ್ ಇಂಟ್ರೆಸ್ಟ್ ಅಬೌಟ್ 66,000. KL ಪಾಟೀಲ್ರು ಭದ್ರಾಪುರ ಟ್ರಸ್ಟ್ನಿಂದ ಪತ್ರ ತಂದು ಕೊಟ್ಟರು. ವಿತ್ ದ್ಯಾಟ್ ಮನಿ ಇಟ್ ವಾಸ್ ಟು ಬಿ ಟೋಟ್ಲಿ 66,000 ಪ್ಲಸ್ 3 lakhs, 3,66,000. ಅದು ಮುಂದೇನೋ ತಾಂತ್ರಿಕ ತೊಂದರೆ ಆಗಿದೆ ಇದು ಅಂತಿದ್ರು. ಮುಂದೆ ಏನಾಯಿತು ಗೊತ್ತಿಲ್ಲ ನನಗೆ. 3,66,000 ರೂಪಾಯಿ ನಮ್ಮ ಮಾನಸಿಕವಾಗಿ ಇದನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೊಟ್ವಿ. ವೇಮನ ಅಧ್ಯಯನ ಪೀಠ ಪ್ರಾರಂಭ ಆಯಿತು. ಇಲ್ಲಿ ಮಧು ವೆಂಕರೆಡ್ಡಿಯವರು, ಶಾಂತಕ್ಕ ಸಣ್ಣೆಲ್ಲಪ್ಪನವರು, ಕೃಷ್ಣ ನಾಯ್ಕ ಅವರು, ದುರ್ಗಾ ಪ್ರಸಾದ್ ಅವರು, ಆತ್ಮೀಯರಾದ ಪ್ರೊಫೆಸರ್ ಅನುಬನವರು, SR ಪಾಟೀಲ್ರಿಗೆ ಭಾಳ ಸಮೀಪದಲ್ಲಿದ್ದರು ಅವರು, ಅನುಬನವರು. ಅವರು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನು
ಮಾಡಿದರು. ನಂತರ ಪ್ರೊಫೆಸರ್ PSN ರೆಡ್ಡಿ ಅವರು ಭಾಳ ದಿವಸ ಕೆಲಸ ಮಾಡಿದರು. ಅವರ ಕೊನೆ ಉಸಿರು ಎಳೆಯವರೆಗೂ ಸಹಿತ ವೇಮನ ಅಧ್ಯಯನ ಪೀಠದ ಕೆಲಸ ಮಾಡಿದರು. ಅವರು ಮಾಡಿರ್ತಕ್ಕಂಥ ಕೆಲಸದೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಂದರೆ ಫ್ರಮ್ ಫ್ರಾನ್ಸ್ ಮ್ಯೂಸಿಯಂ 8 ವೇಮನ ವಚನಗಳನ್ನು ಅವರು ಸಂಶೋಧನೆ ಮಾಡಿ ಅವುಗಳನ್ನು ತರಿಸಿ SR ಪಾಟೀಲರ ವೇಮನ ವಿಶ್ವಗೀತೆಯೊಳಗೆ ಆ 8 ವೇಮನ ವಚನಗಳು ಸಹಿತ ಸೇರೋ ಹಾಗೆ ಮಾಡಿ ವೇಮನ ವಿಶ್ವಗೀತೆಗಳನ್ನು ಮೊದಲು ಬಾರಿಗೆ ಸುಮಾರು 4,000 ವಚನಗಳನ್ನು ಪ್ರೊಫೆಸರ್ PSN ರೆಡ್ಡಿ ಅವರು ಅವತ್ತು ಪ್ರಕಟ ಮಾಡಿದರು. ಅದನ್ನು ವೇಮನ ವಿಶ್ವಗೀತೆಗಳನ್ನು ಪರಿಷ್ಕರಣೆ ಮಾಡಿ ಮತ್ತೆ ಉತ್ತಮವಾಗಿರ್ತಕ್ಕಂಥ ಪ್ರಿಂಟ್ಗಳಲ್ಲಿ ಮಾನ್ಯ ಪ್ರೊಫೆಸರ್ ನೀಲಗುಂದವರು ಏನು ಅಧಿಕಾರ ವಹಿಸ್ಕೊಂಡ ಮೇಲೆ ಪ್ರಕಟಿಸಿದರು. ಪ್ರೊಫೆಸರ್ ನೀಲಗುಂದವರವರೆಗೆ ಇದು ನಡೆದು ಬಂದಿರತಕ್ಕಂಥ ನಮ್ಮ ವೇಮನ ಅಧ್ಯಯನ ಪೀಠದ ಒಂದು ದಾರಿ. ಬಂಧುಗಳೇ, ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ಇದಕ್ಕೆ ಮತ್ತು 3 ಲಕ್ಷ ಕೊಟ್ಟಿರಿ. ನೀಲಗುಂದವ್ರ ನಮಗೇನು ಯಾರ್ದು ರೊಕ್ಕ ಬೇಡ, ಅವ್ರ ಮಾತು ಕೇಳಿದ್ರೆ ಯಾರು ಕೊಡೋರು ಸಹಿತ ಕೊಟ್ಟಿರ್ಬಾರ್ದು ನೋಡಿ, ಹಂಗೆ ಹೇಳ್ತಾರೆ ಅವರು. ಏನು ನಮಗೆ ರೊಕ್ಕ ತೊಂದರಿಲ್ಲ, ಮತ್ತು ಎಲ್ಲಿಂದ ಬಂತು ರೊಕ್ಕ? ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ಬೆಲ್ಲದವರು ಒಮ್ಮೆ ಹಿಂಗೆ ಮಾಡ್ಬೇಕು, ನೀವು ಮಾಡಲಿಲ್ಲ, ಹಂಗೆ ಭರವಸೆ ಕೊಟ್ರಿ ನೀವು. ನಾವು ಒಂದು ದೊಡ್ಡ ಸಮ್ಮೇಳನ ಮಾಡಿದ್ವಿ. ಬಹುತೇಕ ಇಲ್ಲಿ ಸೇರಿದ್ರೊಳಗೆ ಯಾರು ನಮ್ಮ ಬಂಧುಗಳಿದ್ದೀರಿ ಅರ್ಧ ಮಂದಿ ನೀವು ಬೆಂಗಳೂರಿಗೆ ವೇಮನ ಅನುಯಾಯಿಗಳ, ಹೇಮರೆಡ್ಡಿ ಮಲ್ಲಮ್ಮನ ಅನುಯಾಯಿಗಳ ಆ ರೆಡ್ಡಿ ಪರಿಷತ್ತಿಗೆ ಬಂದಿದ್ರಿ, ಮಹಾಸಮ್ಮೇಳನಕ್ಕೆ ಬಂದಿದ್ರಿ. ಆ ಸಮ್ಮೇಳನದೊಳಗೆ ನಾವು ವಿನಂತಿ ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಒಂದು 10 ನಮ್ಮ ಡಿಮ್ಯಾಂಡ್ಸ್ ಇದ್ವು. ಮಾನ್ಯ ಹೊರಟ್ಟಿಯವರು ಅಭಿಮಾನದಿಂದ ಅಲ್ಲಿ ಪಾಲ್ಗೊಂಡಿದ್ದರು. ದೇವೇಗೌಡರನ್ನ ಕರ್ಕೊಂಬಂದ್ರು, ಅವರು ಕೋನ್ ರೆಡ್ಡಿ ಅವರು. ಆ 10ರೊಳಗೆ ಆ 10 ನಮ್ಮ ವಿನಂತಿಗಳನ್ನು, ಮನವಿಗಳನ್ನು ಸರ್ಕಾರ ಆಗು ಮಾಡಿತು. ಅವನ್ನ ಜಾರಿ ಮಾಡಿದರು ಅಥವಾ ಕೊಟ್ಟರು. ಆವಾಗ ವೇಮನ ಅಧ್ಯಯನ ಪೀಠಕ್ಕೆ 5 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಕೊಡ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 5 ಕೋಟಿ ರೂಪಾಯಿಯನ್ನು ಮಲ್ಲಮ್ಮ ಅಧ್ಯಯನ ಪೀಠಕ್ಕೆ ಕೊಡ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಸರ್ಕಾರ ವೇಮನರ ಆ ಒಂದು ತತ್ವ ಸಿದ್ಧಾಂತ ಹಾಗೂ ಅವರ ಮಾರ್ಗದರ್ಶನ ಸಂದೇಶಗಳೇನಿದಾವು ಆ ಹಿನ್ನೆಲೆಯೊಳಗೆ ವೇಮನರ ಜಯಂತ್ಯೋತ್ಸವವನ್ನು ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡಬೇಕು ಅಂಥೇಳಿ ಆದೇಶಗಳನ್ನು ಹೊರಡಿಸಿದರು. ವೇಮನರ ಜಯಂತಿಯನ್ನು, ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡುವಂಥ ಆ ಒಂದು ದೊಡ್ಡ ನಿರ್ಣಯ ಅವತ್ತೇನು ನಾವು ನಮ್ಮ ವಿನಂತಿಯನ್ನು ಮಾಡಿಕೊಂಡಿದ್ವಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವುಗಳನ್ನು ಪೂರ್ಣ ಮಾಡಿದರು, ನಮ್ಮ 10 ಬೇಡಿಕೆಗಳನ್ನು ಪೂರ್ಣ ಮಾಡಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತೀವಿ. ನಾವು ತಡ ಮಾಡೋಂಗಿಲ್ಲ ರೀ. ಹೊರಟ್ಟಿಯವರಿಗೆ ನಾವು ಹೇಳಬೇಕು ಅಂದ್ರೆ ಅವರು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ. ಅವರು ನಿಮಗೂ ಹೂ ಅಂತಾರೆ, ನಮಗೂ ಹೂ ಅಂತಾರೆ. ಅವರು ಬಸವಣ್ಣವರ ವಿಚಾರದೊಳಗೆ ಬಸವಣ್ಣವ್ರು ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಜಾತಿ ರಹಿತ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು ಮಾಡಿದವರು. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ರಿ ಪ್ರಾಸೆಸ್ ಆಫ್ ಡೆಮಾಕ್ರಸಿ ಹೇಗಿರಬೇಕು ಅಂಥೇಳಿ ಅನುಭವ ಮಂಟಪದ ಮೂಲಕ ನಮ್ಮ ಮನಕುಲಕ್ಕೆ
ಸಂದೇಶವನ್ನು ನೀಡಿದವರು ಬಸವಣ್ಣವರು. ಅಷ್ಟೇ ಅಲ್ಲ, ಇವತ್ತು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸ್ವಲ್ಪ ಮಟ್ಟಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಮಾರ್ಗದರ್ಶನ ಸಹಿತ ಯಾರಾದರೂ ಮನಕುಲಕ್ಕೆ ನೀಡಿದರೆ ಅದು ಬಸವಣ್ಣವರು. ಇತ್ತೀಚೆಗೆ ಭಾಳ ದಿವಸ ಸಹಿತ ಅಲ್ಲ, ಸ್ವಲ್ಪ ದಿವಸದಿಂದ ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಮಾಡಬೇಕು ಅಂಥೇಳಿ ಒಂದು ಜನರ ಆ ಒಂದು ತವಕ, ಜನರ ಕೂಗು, ಅದನ್ನು ಮಾತನಾಡುವಾಗ ಕೆಲವಾರು ಪ್ರಶ್ನೆ, ಇದೆಲ್ಲೈತಿ, ಇದು ಹೆಂಗೆ ಮಾಡೋಕ್ಕೆ ಬರುತ್ತೆ, ಅಧಿಕಾರಿಗಳು ಹೆಂಗೆ ಹೇಳ್ತಿರ್ತಾರೆ ನಿಮ್ಗೆಲ್ಲರಿಗೂ ಗೊತ್ತೈತಿ. ಯಾಕೆ ಮಾಡೋಕ್ಕೆ ಬರೋದಿಲ್ಲ? ಮಹಾರಾಷ್ಟ್ರದೊಳಗೆ ಶಿವಾಜಿನ ಸಾಂಸ್ಕೃತಿಕ ನಾಯಕನ ಮಾಡಿದರೆ ಕರ್ನಾಟಕದೊಳಗೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡೋಕ್ಕೆ ಬರೋದಿಲ್ಲ. ಮಾಡಲೇಬೇಕು ಅಂಥೇಳಿ ಸರ್ಕಾರ ನಿರ್ಣಯ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ದಿಶೆಯೊಳಗೆ ತಕ್ಷಣ ಸ್ಪಂದಿಸಿ ನಿರ್ಣಯಿಸಿ ನಿನ್ನೆ ತಾನೇ ಆ ಒಂದು ನಿರ್ಣಯ ಮಾಡಿ ಘೋಷಣೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಬಸವೇಶ್ವರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿದ್ದೀವಿ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಸವಣ್ಣವ್ರಿಗೆ ಭಾಳ ದೊಡ್ಡ ಅಗಾಧವಾಗಿರ್ತಕ್ಕಂಥ ಸಂಬಂಧ. ಉಳಿದವ್ರು ಒಪ್ತಾರೋ ಬಿಡ್ತಾರೋ, ನಾನು ಹೊರಟ್ಟಿಯವರು ಬಸವಣ್ಣವ್ರ ಬಗ್ಗೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಏನು ಅಧ್ಯಯನ ನಡೆಯೋದು, ಏನು ಸಂಶೋಧನೆ ನಡೆಯೋದು, ಏನು ಪಾಠ ನಡೆಯೋದು, ಏನು ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಕಟಣೆಗಳಾಗ್ಯಾವ ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಪ್ರತಿ ಸಿಂಡಿಕೇಟ್ನೊಳಗೆ, ಪ್ರತಿ ಸಿನೆಟ್ನೊಳಗೆ 2-3 ವಿಷಯಗಳನ್ನು ಬಸವಣ್ಣವ್ರ ಬಗ್ಗೆ ಇರ್ತಕ್ಕಂಥದ್ದನ್ನು ಪಾಸ್ ಮಾಡಿದ್ದೇವೆ. ಆರ್ ಸಿ ಹಿರೇಮಠರ ಕಾಲದಿಂದ, ಆರ್ ಸಿ ಹಿರೇಮಠರ ಕಾಲ ಅಷ್ಟೇ ಯಾಕೆ, ಪಾವಟೆ ಅವರ ಕಾಲದಿಂದ ಗುಡಿಸೆಯವರ ಕಾಲದವರೆಗೆ ಇವತ್ತು ಬಸವಣ್ಣವ್ರ ಬಗ್ಗೆ ಬಹಳಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾಲಯ ಇದ್ದರೆ ಅದು ಕರ್ನಾಟಕ ವಿಶ್ವವಿದ್ಯಾಲಯ. ಬಸವಣ್ಣವ್ರನ್ನ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಯಾರ ಪರಿಚಯಿಸಿದರೆ ಅದು ಯಾವುದೇ ಒಂದು ಜಾತಿ ಅಲ್ಲ, ಒಂದು ಮತ ಅಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಅದು ಕರ್ನಾಟಕ ವಿಶ್ವವಿದ್ಯಾಲಯ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೇನೆ. ಬಸವಣ್ಣವರ ಅಧ್ಯಯನ ಪೀಠ, ಬಸವ ಪೀಠ ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತು. ಈಗೂ ಅದೇ ರೀತಿಯಾಗಿ ಕೆಲಸ ಮಾಡ್ತಾಯಿದೆ ಅಂತೇಳಿ ನಾನು ಭಾವಿಸ್ಕೊತೀನಿ. ಮಹಾಯೋಗಿ ವೇಮನ ಪೀಠ ಭಾಳ ಉತ್ತಮ ರೀತಿಯೊಳಗೆ ಕೆಲಸ ಮಾಡ್ತಾಯಿದೆ ಅಂಥೇಳಿ ಸನ್ಮಾನ್ಯ ಹೊರಟ್ಟಿಯವರು ನೀಲಗುಂದವ್ರನ್ನ ಬೆಂಚ್ ಚಪ್ಪರಿಸಿದರು. ಕುಲಪತಿಗಳಾದ ಗುಡಿಸಿಯವರಿಗೆ ಅಭಿನಂದಿಸಿದರು. ಗುರುಗಳ ಇದನ್ನು ಕೊಟ್ಟರೆ ಕೈವಾರ ಅವರು ಅಲ್ಲ, ಅವ್ರ ಹತ್ರ ಐತದ, ಅವ್ರ ಮೊಬೈಲ್ ಆಗೈತೆ. ಮಹಾಯೋಗಿ ವೇಮನ ಪೀಠ, ನಾನು ನೀಲಗುಂದವ್ರಿಗೆ ಅಭಿನಂದಿಸ್ತೇನೆ. ನೀವು ಇಲ್ಲಿ ಬಂದಿದ್ದು ಸಾರ್ಥಕಾತ್. ಏನು ಭೌತಿಕ ಸೌಲಭ್ಯ ಬೇಕು, ಆ ಎಲ್ಲ ಭೌತಿಕ ಸೌಲಭ್ಯವನ್ನು ಸೃಷ್ಟಿ ಮಾಡೋದ್ರೊಳಗೆ ನೀವು ಯಶಸ್ವಿಯಾಗಿದ್ದೀರಿ. ಇವತ್ತು ವೇಮನರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಕುಟೀರ ಅಥವಾ ಆ ಗುರುಕುಲ ಅಥವಾ ಹಾಸ್ಟೆಲ್ ಅಥವಾ ನಿಲಯ ಇದನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಮ್ಮ ಆಲೋಚನೆಯನ್ನು ಸಹಿತ ವ್ಯಕ್ತ ಮಾಡಿ, ಅದರಿಂದ ಇದು ಪರಿಪೂರ್ಣ ಆಗುತ್ತೆ, ಸತ್ಸಂಗ ಮಾಡೋದಕ್ಕೆ ಆಗುತ್ತೆ, ವಿದ್ಯಾರ್ಜನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ತಪಸ್ಸಿಗೆ ಯೋಗಕ್ಕೆ ಬಂದರು ಅಂದ್ರೆ, ಮೆಡಿಟೇಷನ್ ಕೋರ್ಸಸ್ಗಳಿಗೆ ಬಂದರು ಅಂದ್ರೆ ಇರೋದಕ್ಕೆ ಸಾಧ್ಯ ಮಾಡಿಕೊಡ್ತದೆ. ಆದ್ದರಿಂದ ಅದೇನು ನಿಲಯ ಬೇಕು ಅಂತೇಳಿ ತಾವು ಕೇಳಿದ್ದೀರಿ, ಅದಕ್ಕೆ ಏನೇನು ಭೌತಿಕ ಸೌಲಭ್ಯಗಳು ಬೇಕಾಗಿತ್ತು ನಿಮ್ಗೆ ಕೊಟ್ಟರು. ಆ ಭೌತಿಕ ಸೌಲಭ್ಯವನ್ನು ನೀವು ಸೃಷ್ಟಿ ಮಾಡಿದಿರಿ. ಸೃಷ್ಟಿ ಮಾಡೋದ್ರೊಳಗೆ ನೀಲಗುಂದವ್ರದ್ದು ದೊಡ್ಡ ಕೆಲಸ. ಆ ಕಾಂಟ್ರಾಕ್ಟರ್ನ ಬಿಡಲಿಲ್ಲ ಅವರು,
ಇಂಜಿನಿಯರನ್ನು ಬಿಡಲಿಲ್ಲ, ವಿ ಸಿಗಳನ್ನು ಬೆನ್ನತ್ತಿದ್ರು, ಕುಲಸಚಿವರನ್ನು ಭೇಟಿಯಾದರು, ಬೆನ್ನತ್ತಿದ್ರು, ಫಿನಾನ್ಸ್ ಆಫೀಸರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಎಲ್ಲ ಮೂಲಭೂತ ಸೌಲಭ್ಯವನ್ನು ಪೂರ್ಣಗೊಳಿಸಿದ್ರಿ. ಅದಕ್ಕಾಗಿ ನಾವು ನಿಮಗೆ ಅಭಿನಂದಿಸ್ತೀವಿ. ಆದರೆ ಇನ್ನೂ ಭಾಳ ದೊಡ್ಡ ಕೆಲಸ ಇದೆ. ಎಸ್ ಆರ್ ಪಾಟೀಲರು ಇವತ್ತೇನು ಸುಮಾರು 4,000 ವಚನಗಳನ್ನು ನಿಮ್ಮ ಎದುರು ಕೊಟ್ಟು ಹೋಗಿದ್ದಾರೆ. ಅದರ ಬಗ್ಗೆ ಸಂಶೋಧನೆ ಆಗಬೇಕಾಗಿದೆ. ಅವರ ಇದ್ದ ಕಾಲದೊಳಗನ ಅವರು ವೇಮನ ಸರ್ವಜ್ಞ, ವೇಮನ ಬಸವಣ್ಣ, ವೇಮನ ತಿರುವಳ್ಳವರ್, ಅದರ ಜೊತೆಗೇ ಕೆ ಸಿ ರೆಡ್ಡಿಯವರ ಪುಸ್ತಕ, ಡಾಕ್ಟರ್ ಬ್ರೌನ್, ಸಿ ಪಿ ಬ್ರೌನ್ ಅವರ ಆ ಒಂದು ವಚನಗಳನ್ನು ಅವರೇನು ಟ್ರಾನ್ಸ್ಲೇಟ್ ಮಾಡಿದ್ರು, ಆ ವಚನಗಳ ಬಗ್ಗೆ ವಿಮರ್ಶೆ, ಇವನ್ನ ಎಲ್ಲವನ್ನು ಫಗು ಹಳಕಟ್ಟಿಯವರು ನೀಡಿರ್ತಕ್ಕಂಥ ಆ ವಚನ ಸಾಹಿತ್ಯವನ್ನು ವಿಮರ್ಶೆ ಮಾಡಿರ್ತಕ್ಕಂಥದ್ದು. ಕಂಟೆಂಪ್ರರಿ ಯಾರ್ಯಾರಿದ್ದರು ಅವರೆಲ್ಲರ ಬಗ್ಗೆ ಹೋಲಿಕೆಯ ಪುಸ್ತಕಗಳು, ಇವನ್ನೆಲ್ಲವನ್ನೂ ಸಹಿತ ಸಾಕಷ್ಟು ಅಧ್ಯಯನ ಮಾಡಿ ನಿಮಗೆ ರಿಸರ್ಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ವೇಮನಾನಂದ ಮಹಾಸ್ವಾಮಿಗಳು ನನಗೆ ಕೈವಾರ ನರೇನ್ ಯತೀಂದ್ರವರು ಒಂದು ಬಹುದೊಡ್ಡದಾಗಿರ್ತಕ್ಕಂಥ, ಇವರು ಮೇಧಾವಿನೂ ಹೌದು, ಯತಿಗಳೂ ಹೌದು, ಶ್ರೇಷ್ಠರೂ ಹೌದು. ಇವ್ರಿಗೆ ಭಕ್ತರ ಸಾಲು ಇಷ್ಟು ದೊಡ್ಡದಿದೆಯಲ್ಲ, ಬಹುಶಃ ಇವತ್ತೇನು ನಾವು ಶಿರ್ಡಿ ಸಾಯಿಬಾಬಾರನ್ನ ನೆನಪು ಮಾಡ್ಕೋತೀವಿ, ಅಷ್ಟು ದೊಡ್ಡ ಭಕ್ತ ಸಮೂಹ ಹೊಂದಿರತಕ್ಕಂಥವರು ಈ ಕೈವಾರ ನಾರಾಯಣ್ ಯತೀಂದ್ರರು. ಇವರು ಒಂದು ವಚನ ಬರೀತಾರೆ, ಅದು ತೆಲುಗು ಹಾಗೂ ತಮಿಳು ಪ್ರದೇಶದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆ ಒಂದು ವಚನ ಏನಂತದಂದರೆ, ವಾಲ್ಮೀಕಿ, ನಾರದ, ಶುಕ, ವ್ಯಾಸ, ಭಟ್ಟಲು, ವೇಮ ಯೋಗುಲವಾರು ಎರೇಕು ಪರಲು, ಸಂಸಾರ ಕ್ರೋಧలకు ಸಂತನ తెలుసుನ ನಾದ ಬ್ರಹ್ಮಾನಂದ ನಾರಾಯಣ ಕವಿ. ಅಂದರೆ ವಾಲ್ಮೀಕಿ, ನಾರದ, ವ್ಯಾಸರ ಜೊತೆಗೆ ವೇಮನರನ್ನು ಹೋಲಿಕೆ ಮಾಡ್ತಕ್ಕಂಥ ಒಂದು ವಚನ ಇವತ್ತು ಕೈವಾರ ನಾರಾಯಣವರು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಂಶೋಧನೆ, ನಮ್ಮ ಸಾಹಿತ್ಯ ಸೃಷ್ಟಿ, ನಮ್ಮ ಅಧ್ಯಯನ ಇನ್ನೂ ಎತ್ತರಕ್ಕೆ ಏರಬೇಕಾಗಿದೆ, ಜನಸಾಮಾನ್ಯನನ್ನು ಮುಟ್ಟಬೇಕಾಗಿದೆ. ಇವತ್ತು ನಾವು ದೊಡ್ಡ ದೊಡ್ಡ ಪುಸ್ತಕಗಳನ್ನೇನು ನೀವು ವಿಶ್ವವಿದ್ಯಾಲಯದವ್ರು ಮಾಡಿರಿ, ಇಷ್ಟು ದೊಡ್ಡ ಪುಸ್ತಕ ನೋಡಿದವ್ರೆ ಯಾರೋ ಅವ್ನು ಮುಟ್ಟಕ್ಕೆ ಹೋಗಿ, ನೀವು ಎಷ್ಟು ಸಣ್ಣ ಮಾಡಿ ಕೊಡ್ತೀರಿ, ಅವನ್ನ ಇನ್ನೂ ವೈ ಬಿ ಪಾಟೀಲರು, ಅಷ್ಟಿಗೆಯವರು ತೊಗೊತಾರೆ ಅವನ್ನ. ಅದಕ್ಕೆ ಜನಸಾಮಾನ್ಯರಿಗೆ ಮುಟ್ಟುವ ಹಾಗೆ ನಮ್ಮ ಸಾಹಿತ್ಯ, ವೇಮನರ ಸಾಹಿತ್ಯ ಜನರಿಗೆ ಮುಟ್ಟುವ ಹಾಗೆ ಮಾಡ್ತೀರಿ. ಮಾಡೋದಕ್ಕೆ ವಿಶ್ವವಿದ್ಯಾಲಯ ತನ್ನದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ಕೇಳ್ತೀನಿ. ಮಾನ್ಯ ಗುಡ್ಸಿಯವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಈಗ ನಮಗೆ ನೀವೆಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರಿ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಭೌತಿಕ ಸೌಲಭ್ಯವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀರಿ. ಪ್ರೊಫೆಸರ್ ನೀಲ್ಗುಂದ್ ಅವರು ಇನ್ನು ಅಕಾಡೆಮಿಕ್ ಎಕ್ಸಲೆನ್ಸ್ ಕಡೆ ಗಮನ ಹರಿಸ್ಬೇಕು. ನೀವು ನಿಮ್ಮ ಮಾತಿನೊಳಗಿನ ನೀವೇ ಹೇಳ್ದಂಗೆ, ನಾವು ಯಾರು ಹೇಳಿದ್ದು ಕೇಳಂಗಿಲ್ಲ. ನೀವು ನಿದ್ದಿಗೆಟ್ಟು ಎದ್ದು ಕುಂತಾಗ ಏನು ಅಕ್ಕರ್ ಹೇಳ್ತಾರ, ಶ್ರೀಮತಿ ನೀಲ್ಗುಂದ್ ಅವ್ರು ಹೇಳ್ತಾರ, ಅದು ಒಂದೇ ಮಾತು ಕೇಳೋಂಗೆ ಕಾಣ್ತೀರಿ ನೀವು. ದೊಡ್ಡ ಜವಾಬ್ದಾರಿ ಇದೆ, ಅದು ನನಗೆ ಗೊತ್ತಿಲ್ಲ. ಗುಡ್ಸಿಯವ್ರಿಗೆ ನಾನು, ಇಟ್ ಮೇ ಬಿ ಔಟ್ ಆಫ್ ದ ವೇ if Neelgund is assisted by Mrs. Neelgund, maybe in any other form of activity, if you can also officially take her to this institute. ಹೊರಡ್ಡಿ ಅವ್ರು ಹೇಳಿದ್ರೆ ಅವ್ರು ಎಲ್ಲಿ ನೌಕರಿ ಮಾಡ್ತಾಯಿದ್ದಾರೆ, ಅವರು ಲಕ್ಷದ ಮೇಲಿನ ಪಗಾರ ತೊಗೊಳ್ತಾರೆ.
ಈ ನಿಲ್ಗುಂದ ಹೇಳ್ತಿದ್ರು ನಾನು ಭಾಳ ಆರಾಮದೇನಿ. ಯಾರು ಆರಾಮ ಇರಂಗಿಲ್ಲ ಹೇಳ್ರಿ. ಅವನಿಗೂ ಒಂದು 2 ಲಕ್ಷ ರೂಪಾಯಿ ಬರ್ತೈತಿ 1ನೇ ತಾರೀಕಿಗೆ, ಅಕ್ಕರಿಗೂ 1 ಲಕ್ಷ ರೂಪಾಯಿ ಬರ್ತೈತಿ. 3 ಲಕ್ಷ ರೂಪಾಯಿ ಬಂದ್ರೆ ಯಾರು ಆರಾಮಿರೋದಿಲ್ಲ ಹೇಳ್ರಿ. ಅವ ದೇವ್ರು ನೆನೆಸ್ಕೊಂಡ್ರೆ ಆರಾಮದಾನ. ಅಷ್ಟು ಯಾರಿಗೆ ಬರ್ತಿರ್ತದೆ ಅವ್ರಿಗೆ ಆ ದೇವ್ರು ನೆನಪಾಗ್ಲಂದ್ರೂ ಆರಾಮಿರ್ತಾರೆ ಅವರು. ಸುದೈವ ವೇಮನರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಐತಿ. ನಿಮ್ಮ ಮಕ್ಕಳು ನಿಮಗೆ ತ್ರಾಸು ಕೊಟ್ಟಿಲ್ಲ. ಅವರು ಮೆರಿಟ್ ಮೇಲೆ ಮೆಡಿಕಲ್ ಮೆಡಿಕಲ್ಲು, ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸೀಟ್ ತೊಗೊಂಡು ಅವರು ವಿದ್ಯಾರ್ಜನೆ ಮಾಡ್ತಾಯಿದ್ದಾರೆ. ನೀವು ಇಬ್ಬರೂ ಜೊತೆಯಾಗಿ ಈ ವೇಮನ ಅಧ್ಯಯನ ಪೀಠದೊಳಗೆ ಇನ್ನು ಅಕಾಡೆಮಿಕ್ ಎಕ್ಸಲೆನ್ಸ್ ಮಾಡೋದ್ರೊಳಗೆ ಈಗ ಕೇಳಿದೆ ನಾನು, ನೀವು ಡಿಪ್ಲೊಮಾ ಮಾಡ್ತಾಯಿದ್ದೀರಿ, ನೀವು ಡಿಗ್ರಿ ಕೋರ್ಸ್ಗಳನ್ನು ಮಾಡಬೇಕು, ವಿವಿಧ ವಿಶ್ವವಿದ್ಯಾಲಯದ ಜೊತೆಗೆ ನೀವು ಸಂಪರ್ಕವನ್ನು ಏರ್ಪಾಡು ಮಾಡಿ. ನೋಡಿ ಹೆಂಗಿರ್ತಂದ್ರೆ, ಈ ಒಮ್ಮೆ ಅಕಾಡೆಮಿಕ್ ಲೈನ್ನೊಳಗೆ ಇಂಟ್ರೆಸ್ಟ್ ಹಾಗೂ ಆ್ಯಕ್ಟಿವಿಟೀಸ್ ಪ್ರಾರಂಭ ಆದರೆ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಹಾಯೋಗಿ ವೇಮನ ಪೀಠ ಸ್ಥಾಪನೆ ಆಗಿದೆ ಅನ್ನುವಂಥ ಏಕೈಕ ಕಾರಣ, ನಾವು ಆಂಧ್ರದಲ್ಲಿ ಹೋದಾಗೆಲ್ಲ ಭಾಳ ಅಭಿಮಾನಿಯಿಂದ ಹೇಳ್ತಿದ್ವಿ, ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ವೇಮನ ಅಧ್ಯಯನ ಪೀಠ ಇನ್ ಅವರ್ ಕರ್ನಾಟಕ ಯೂನಿವರ್ಸಿಟಿ, ಇಟ್ ಈಸ್ ಡೂಯಿಂಗ್ ಲೈಕ್ ದಿಸ್ ಲೈಕ್ ದ್ಯಾಟ್. ಬಟ್ ವಾಟ್ ಈಸ್ ದೇರ್ ಇನ್ ಯುವರ್ ಆಂಧ್ರ ಪ್ರದೇಶ್? ದೇರ್ ಇಸ್ ನಥಿಂಗ್ ಸೀನ್ ಅಬೌಟ್ ವೇಮನ. ನಾನು ಚೆನ್ನಾರೆಡ್ಡಿ ಅವರು ರಾಜ್ಯಪಾಲರಾಗಿದ್ದರು, ಅವ್ರ ಹತ್ರ ಹೋಗಿದ್ದೆ ನಾನು. ಅವ್ರಿಗೆ ಹೋಗಿ ನಮ್ಮ ವೇಮನ ಅಧ್ಯಯನ ಪೀಠದ್ದು ಹೇಳಿದ್ವಿ. ಆಮೇಲೆ ಸ್ವಲ್ಪ ಸಮೀಪ ತೊಗೊಂಡು ಮಾತಾಡಿದರು ಅವರು. ನನ್ನ ತಂದೆ KH ಪಾಟೀಲ್ರ ಪರಿಚಯ ಅವ್ರಿಗಿತ್ತು. ಅದಕ್ಕೆ ಭಾಳ ಸಮೀಪ ತೊಗೊಂಡು ಮಾತಾಡಿದರು. ಅದಕ್ಕೆ ನಾವು ಆ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಹೈದರಾಬಾದ್ದಾಗ ಸುತ್ತು ಅಡ್ಡಾಡಿ ಬಂದ್ವಿ. ಎಲ್ಲಿ ಒಂದು ವೇಮನ ಹೆಸರು ಸಹಿತ ಕಾಣಲಿಲ್ಲ. ಅಷ್ಟೇ ಅಲ್ಲ, ಒಂದು ಯಾವುದೋ ಒಂದು ಯೋಗ ಕ್ಲಾಸ್, ವೇಮನ ಯೋಗ ಕ್ಲಾಸಸ್ ಅಂತೇಳಿ ಇತ್ತು. ಆ ವೇಮನ ಯೋಗ ಕ್ಲಾಸಸ್ ಒಂದು ಬಿಟ್ಟರೆ ಅದು ಯಾವುದು ವೇಮನರ ಬಗ್ಗೆ ಏನೂ ಇಲ್ಲಲ್ರಿ. ಒಂದು ಪುಸ್ತಕ ಸಿಗಲ್ಲ, ಒಂದು ಲೇಖನ ಸಿಗಲ್ಲ, ಏನೂ ಅದ್ರ ಬಗ್ಗೆ ಇಲ್ಲಲ್ಲ ಅಂತ ಅಂದಾಗ ಸಾಕಷ್ಟು ಆಕ್ರೋಶದಲ್ಲಿ ಅವರು ಮಾತನಾಡ್ತಿದ್ರು. ಇದೇ ರೀತಿಯಾಗಿ ಬೇರೆ ಬೇರೆ ನಾಯಕರ ಹತ್ರ ಮಾತಾಡಿದ್ವಿ. ರಾಜಶೇಖರ ರೆಡ್ಡಿ ಅವ್ರ ಹತ್ರ ಮಾತಾಡಿದ್ವಿ. ಆವಾಗ ಮಹಾಯೋಗಿ ವೇಮನ ವಿಶ್ವವಿದ್ಯಾಲಯ ಅಂಥೇಳಿ ಅಲ್ಲಿ ಒಂದು ವಿಶ್ವವಿದ್ಯಾಲಯಕ್ಕೆ ವೇಮನರ ಹೆಸರನ್ನು ಇರಿಸೋದ್ರ ಮೂಲಕ ಅವರು ನಮಗೆ ಉತ್ತರ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ಇವತ್ತು ಸಾಕಷ್ಟು ಅಧ್ಯಯನ ಹಾಗೂ ಸಂಶೋಧನೆ ನಡೆದಿದೆ. ಪ್ರೊಫೆಸರ್ ಗೋಪಿ ಅಂಥೇಳಿ, ಬಹುತೇಕ ಲಂಗೋಟಿಯವರಿಗೆ ಗೊತ್ತಿರಬೇಕು. ಪ್ರೊಫೆಸರ್ ಗೋಪಿ ವೇಮನರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಹಾಗೂ ಪ್ರಕಟಣೆಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಮೇಧಾವಿ. ಅಂಥ ಹಲವಾರು ಮೇಧಾವಿಗಳನ್ನು ಅಲ್ಲಿ ನೋಡ್ತೀವಿ. ಇವತ್ತು ನಾನು ಈ ಸಂದರ್ಭದಲ್ಲಿ ನೀಲ್ಗುಂದ್ ಅವ್ರಿಗೆ, ಯುವರ್ ಚಾಲೆಂಜ್ ಈಸ್ ಅಕಾಡೆಮಿಕ್ ಎಕ್ಸಲೆನ್ಸ್, ದ ಬೆಸ್ಟ್ ಆಫ್ ದಿ ರಿಸರ್ಚ್, ಬೆಸ್ಟ್ ಆಫ್ ದಿ ಕಾಂಟೆಂಪ್ರರಿ ಪರ್ಸನಾಲಿಟೀಸ್, ಸ್ಟಡಿ ಆ್ಯಂಡ್ ಪಬ್ಲಿಕೇಶನ್. ಏನು ವೇಮನ ಅಧ್ಯಯನ ಪೀಠ ಯಾವ ಕಾರಣಕ್ಕೆ ಸ್ಥಾಪನೆ ಆಯಿತು, ಆ ಒಂದು ಮ್ಯಾಂಡೇಟನ್ನು, ಆ ಉದ್ದೇಶವನ್ನು ಈಡೇರಿಸುವಂಥ ಕೆಲಸ ಇನ್ನೂ ಬಹಳಷ್ಟು ನಿಮ್ಮಿಂದ ಆಗಬೇಕಾಗಿದೆ ಅನ್ನೋ ಮಾತನ್ನು ಹೇಳಿ, ಈಗ ಅವರು ಇಲ್ಲಿ ಹಾಸ್ಟೆಲ್ ಆಗಬೇಕಂದ್ರು. ಅದಕ್ಕೆ ಹೇಳೋದು ನಾವು, ನೀವು ಮಾಸ್ತರು ನಮಗೆ ಕೈ ಬಿಡಬೇಕು. ಅವರು ಹೊರಟಿಯವರು 5 ಲಕ್ಷ ಅಂದರು ಅದಕ್ಕೆ ಹೂ ಅಂದ್ಬಿಟ್ಟು ಈಗ ನಾವು ಅದನ್ನು ಬದಲಿ ಮಾಡಿರಿ ಅಂತ ಹೇಳಕ್ಕೆ ಹೋದ್ವಿ ಅಂದ್ರೆ ತಪ್ಪಾಗಿಲ್ಲನೋ? ಹೇಳಕ್ಕಡಿಲ್ರ? ನೀ ಅಂದೆ ಹೊರಟಿಯವ್ರು ಅಂದ್ರೆ ನೀ ಅಂದರೆ ಏನಿಲ್ಲ. ಈಗ ಹಾಸ್ಟೆಲ್ ಆಗಬೇಕು, ಕುಟೀರ ಆಗಬೇಕು, ಅದಕ್ಕೆ ನಿಲಯ ಅನ್ರಿ, ಸತ್ಸಂಗ ಭವನ ಅನ್ರಿ, ಏನರ ಅನ್ರಿ, ಒಂದು 50 ಜನರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಏನು ಆಸಕ್ತರಿರ್ತಾರೆ, ಅಧ್ಯಯನ ಆಸಕ್ತರು, ಅವ್ರಿಗೆ 50 ಕೋಣೆಗಳ ಒಂದು ಕುಟೀರವನ್ನು ಮಾಡೋದಕ್ಕೆ, 50 ರೂಮ್ಸ್ ಒಂದು ಹಾಸ್ಟೆಲನ್ನು, ನಿಲಯವನ್ನು ಮಾಡೋದಕ್ಕೆ ನಾನು, ಹೊರಟ್ಟಿಯವರು ಏನು ಸರ್ಕಾರದಿಂದ ಅಥವಾ ಸಂಸ್ಥೆಗಳಿಂದ ನಿಮಗೆ ಬೇಕೋ ಅದನ್ನೆಲ್ಲ ತಂದು ಕೊಡ್ತೀವಿ. ಗುಡಿಸಿಯವರು ಒಂದೇನು ಮಾಡ್ಬೇಕಂತಂದರೆ,
ನಿಮಗೆ ಭಾಳ ತ್ರಾಸ ಐತಿ. ನಾವು ನಿಮ್ಮಿಂದ ಹಣ ಕೇಳೋದಿಲ್ಲ. ಯಾಕಂದರೆ ನಾವು ಕೇಳಿದ್ವಿ ಅಂದರೆ ನೀವು ನಮ್ಗೊಂದು ಪಟ್ಟಿನ ಕೊಟ್ಬಿಡ್ತೀರಿ, 161 ಕೋಟಿ ರೂಪಾಯಿ ನಮ್ಮ ಬಾಕಿ ಐತಿ, ನಮ್ಮ ಪೆನ್ಷನ್ ಕೊಡೋಕೆ ರೊಕ್ಕಿಲ್ಲ, ಮುಂದಿನ ತಿಂಗಳ ಪಗಾರದ ತೊಂದರೆ ಐತಿ ಅಂಥೇಳಿ ನಮಗೆ ಪಟ್ಟಿ ಕೊಡ್ತೀರಿ. ಅದಕ್ಕೆ ನಾವು ನಿಮ್ಮನ್ನು ದುಡ್ಡು ಕೇಳೋದಿಲ್ಲ. ನೀವೊಂದು ಪತ್ರ ನೀವು ಇವರೇನು ಅಧ್ಯಯನ ಪೀಠದ ಸಲಹಾ ಸಮಿತಿಯವರು ನಿಮಗೆ ಸಲ್ಲಿಸ್ತಾರೆ, ಅದಕ್ಕೊಂದು ಫೇವರಬಲ್ ರೆಕಮೆಂಡೇಷನ್ ಮಾಡಿ ಕಳಿಸ್ರಿ. ಆ ಒಂದು ಕುಟೀರವನ್ನು ನಾವು ಮಂಜೂರಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಈ ಒಂದು ಭೌತಿಕ ಸೌಲಭ್ಯದ ಪೂರ್ಣಗೊಳಿಸುವಿಕೆಯ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಅಧ್ಯಯನ ಪೀಠದ ಎಲ್ಲ ಸಲಹಾ ಸಮಿತಿ ಸದಸ್ಯರಿಗೆ ಹೇಳೋದಕ್ಕೆ ಬಯಸ್ತೀನಿ. ಈ ಸಲಹಾ ಸಮಿತಿ ಮಾನ್ಯ ರಘು ಸಾವ್ಕಾರ್ ಅವರು, ರಮೇಶ್ ಜಂಗಲ್ ಅವರು ಭಾಳಷ್ಟು ಆಸಕ್ತಿ ವಹಿಸಿದ ಮೇಲೆ ಬಹಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ. ಗುಡ್ಸಿ ಅವರಂತೂ ನಾವು ಸ್ವಾಮಿಗಳು ಮಾತಾಡ್ತಿದ್ವಿ, ಅವರು ಯಾರನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಅದಾದ ದೊಡ್ಡ ಸ್ಥಾನ. ಒಂದು ಕಾಲ ಇತ್ತು, ಈ ಪೀಠಕ್ಕೆ ಬೆಂಬಲ ಮಾಡಿದ್ರು ಒಬ್ಬರು ಅಂತಿದ್ರು, ಪೀಠಕ್ಕೆ ವಿರೋಧ ಮಾಡಿದ್ರು ಒಬ್ಬರು ಅಂತಿದ್ರು. ಆದರೆ ಗುಡ್ಸಿ ಅವರು ಯಾರು ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ. ನಮ್ಮ ಸ್ವಾಮಿಗಳಿಗೆ ಗೊತ್ತಾಗಿದ್ದಿಲ್ಲ. ನಾವು ಮಾತನಾಡುವಾಗ, ಯಾಕಂದರೆ ಕೋನ್ ರೆಡ್ಡಿಯವರೇ ನಮ್ಮ ಬೀಗರು ಅಂತಿರ್ತಾರೆ ಅವರು, ಹಂಗಾರೆ ನಿಮ್ಮ ಬೀಗರು ಹೌದನ್ರಿ ಅಂತ ಸ್ವಾಮಿಗಳು ನಮಗೆ ಕೇಳ್ತಿದ್ರು. ಅಂದರೆ ಈ ರೀತಿ ಆ ಯಾವುದೇ ಭಾವನೆಗಳು ಬರೆದಾಗೆ ಇವತ್ತು ಮಹಾಯೋಗಿ ವೇಮನ ಪೀಠ ಇಷ್ಟು ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಇವತ್ತು ನೀಲ್ಗುಂದವರಿಗೆ ಇಷ್ಟು ಫ್ರೀ ಹ್ಯಾಂಡ್ ಸಿಕ್ಕಿದ್ರೆ ಅದು ಗುಡ್ಸಿ ಅವರು, ಕುಲಸಚಿವರು ಹಾಗೂ ಫಿನಾನ್ಸ್ ಆಫೀಸರ್ ಕೊಟ್ಟಿರ್ತಕ್ಕಂಥ ಒಂದು ಪ್ರಯತ್ನ. ಆಮೇಲೆ ಈ ದೊಡ್ಡವ್ರ ಹೆಸರು ಇಟ್ಟಿರ್ತೀವಲ್ರಿ, ಆ ಹೆಸರು ಇಡೋ ಮಟ್ಟ ಒಂದಾಕತಿ. ಹೆಸರಿಟ್ಟ ಮೇಲೆ ಅದು ಎಷ್ಟು ತ್ರಾಸಿಂದ ಐತಿ ಅಂದರೆ, ನಮ್ಮ ಡಾಕ್ಟರ್ ಮಣ್ಣೂರವರು ವೇದಿಕೆ ಮೇಲೆ ಅದಾರ. ನಮ್ಮ ವಿಶಾಲ ಕರ್ನಾಟಕದಿಂದ ಆ ಪಿಂಟು ಅಂಗಡಿಯಿಂದ ವಿಶಾಲ ಕರ್ನಾಟಕ ಮುಂದೆ ಹಾಸಿ, ಆ ಸರ್ಕಿಟ್ ಹೌಸ್ ಮುಂದೆ ಹಾಸಿ, ಅಲ್ಲಿ ಕಾರ್ನರ್ವರೆಗೂ ವೇಮನ ರಸ್ತೆ ಅಂತ ಮಾಡಿಸಿದ್ರು. ಮಣ್ಣೂರವರು ಅವಾಗ ಕಾರ್ಪೊರೇಟ್ರ್ ಇದ್ದರು, ಅವರ ಮೂವ್ ಮಾಡಿದರು. ನಮ್ಮ ಕಾರ್ಪೊರೇಷನ್ ಮೇಯರ್ ಇದ್ದರು, ಅದನ್ನ ಅಪ್ರೂವ್ ಮಾಡಿದರು, ಸರ್ವಾನುಮತದಿಂದ ಅಪ್ರೂವ್ ಆಯಿತು. ಬಂದು ಮರುದಿವಸ ವೇಮನ್ ರಸ್ತೆ ಅಂಥೇಳಿ ಅದೆಲ್ಲ ಬೋರ್ಡ್ಗೆ ಬರ್ಸಿದ್ರು. ಮರುದಿವಸ ನೋಡ್ತೀವಿ ಅದಕ್ಕೆ ವೇಮನ್ ರಸ್ತೆ ಅನ್ನೋದಕ್ಕೆ ಭಾಳ ಕಡಿಮೆ ಮಂದಿ ಆಸಕ್ತಿ ಇರಿದ್ರು. ಭಾಳ ಮಂದಿ ಪಿಂಟು ರೋಡ್ ಇರಬೇಕು ಅಂತಿದ್ರು ಅವರು. ಯಾಕಂದ್ರೆ ಅಂಗಡಿ ಅಲ್ಲಿಂದನೇ ಚಾಲು ಹಾಕಿರ್ತಾರೆ. ಅದ್ರ ಮೇಲೆ ಬಣ್ಣ ಬರೆದು ಪಿಂಟು ರೋಡ್ ಅಂತ ಬರೀತಿದ್ರು. ಮಣ್ಣೂರವರು ಚಾಲೆಂಜ್ ತೊಗೊಂಡು ಹಂಗೆ 2-3 ಸಲ ಬದಲಾಯಿಸಿದ್ರು. ಆದರೆ ಅದು ವೇಮನ ರಸ್ತೆ ಅಂಥೇಳಿ ಅದನ್ನು ಖಾಯಂಗೊಳಿಸುವಂಥದ್ರೊಳಗೆ ಭಾಳ ದೊಡ್ಡ ಪ್ರಯತ್ನ ಅಂದ್ರೆ ಸನ್ಮಾನ್ಯ ಹೊರಟ್ಟಿ ಅವ್ರದ್ದು. ಅವ್ರ ಮನೇಲೂ ವೇಮನ ರಸ್ತೆ ಒಳಗಡೆ ಐತಿ. ಅದಕ್ಕೆ ಅವ್ರಿಗೂ ಅಭಿನಂದಿಸ್ತೀನಿ, ಮಣ್ಣೂರವ್ರಿಗೂ ಅಭಿನಂದಿಸ್ತೀನಿ. ಒಟ್ಟು ವೇಮನರ ಬಗ್ಗೆ ಈಗ ಆಗಲೇ ಹೇಳಿದರು, ನಾವು ವೇಮನ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ಭಾಳ ಸಣ್ಣ ಪ್ರಮಾಣದೊಳಗೆ. ಎಷ್ಟು ಸಣ್ಣ ಪ್ರಮಾಣದೊಳಗೆ ಅಂದ್ರೆ 50 ಮಂದಿ ಸೇರ್ತಿದ್ವಿ, 100 ಮಂದಿ ಸೇರ್ತಿದ್ವಿ. ಇಲ್ಲಿ ಒಂದು ಹಾಲ್ನಾಗ ಮಾಡ್ತಿದ್ವಿ. ಭಾಳ ವರ್ಷ ರೆಡ್ಡಿ ಬ್ಯಾಂಕಿನ 3ನೇ ಇದರೊಳಗೆ ಫ್ಲೋರ್ನೊಳಗೆ 2ನೇ ಫ್ಲೋರ್ನೊಳಗೆ ಆ ಜಯಂತಿಯನ್ನು ಮಾಡಿ ಪೂರ್ಣಗೊಳಿಸಿಬಿಡ್ತಿದ್ವಿ. ಆದರೆ ಇವತ್ತು ಕರ್ನಾಟಕದಾದ್ಯಂತ ವೇಮನ ಜಯಂತಿ ನಡೆದಿದೆ. ಈ ವೇಮನ ಜಯಂತಿ ಇಷ್ಟು ಜನಪ್ರಿಯವಾಗಿ ನಡೆಯೋದಕ್ಕೆ ಪೂಜ್ಯ ವೇಮನಾನಂದ ಮಹಾಸ್ವಾಮಿಗಳು ಸಹಿತ ಬಹಳಷ್ಟು ಕಾರಣರು ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ತಾವೆಲ್ಲ ಇವತ್ತು ಆಸಕ್ತಿಯಿಂದ ದೂರದಿಂದ ಬಂದಿದ್ದೀರಿ. ನನಗೊಂದು ಮಾತು ಕೇಳಿದರು ಸ್ವಾಮಿಗಳು, ನೀವು ಈ ತಾರೀಕು ಬಿಟ್ಟು ಬೇರೆ ತಾರೀಕು ಆಗಿದ್ರೆ ಇನ್ನೂ ಭಾಳ ಮಂದಿ ಕರಿಬೋದಿತ್ತು, ನಾವು ಭಾಳ ಮಂದಿ ಬರ್ಬೋದಿತ್ತು ಅಂಥೇಳಿ. ನಾನು ಅದಕ್ಕೆ ಅವ್ರಿಗೇನು ಹೇಳಿದೆ ಅಂದರೆ, ನಾನು ನೋಡ್ರಿ ವೇಮನ ಜಯಂತಿ ಅಂದರೆ 19 ಜನವರಿ. ನಮ್ಮ ಜಮಾದಾರ್ ಮಾಸ್ತರು 19 ಬಿಟ್ಟು ನೀವು ವೇಮನ ಜಯಂತಿ ಹೆಂಗೆ ಮಾಡ್ತೀರಿ ನೀವು, ಅದು ಹೆಂಗ್ರಿ ಇದು ಮಾಡೋದು ಅಂಥೇಳಿ ಜಗಳಾಡ್ತಾರೆ ನನಗೆ.
ಯಾರಿಗಾರು ಹೇಳ್ರಲ್ಲ ನಿಮ್ಮ ಮಗಂದು ಹುಟ್ಟುಹಬ್ಬ ಜನವರಿ 1 ಇತ್ತು ಅಂದ್ರೆ ಅದ್ರ ಬದಲಿ ಜನವರಿ 3ನೇ ತಾರೀಕಿಗೆ ಮಾಡಿರಿ ಅಂತ ಹೇಳಿ ಯಾರು ಕೇಳ್ತಾರೆ. ಹಂಗೆ ವೇಮನರ ಜಯಂತಿಯನ್ನು 19ನೇ ತಾರೀಕಿಗೆ ಮಾಡಬೇಕು. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ವೇಮನ ಪೀಠನ 19ನೇ ತಾರೀಕು ಬಿಟ್ಟು ಬೇರೆ ದಿವಸ ಆಚರಣೆ ಮಾಡ್ತು ಅಂದ್ರೆ ತಪ್ಪು ಪ್ರಮಾದ ಆದಂಗೆ ಆಗುತ್ತೆ. ಅದಕ್ಕೆ ನಾನು ಅವ್ರಿಗೆ 19 ಇಡಬೇಕು ಅಂತ ಹೇಳಿದ್ದೆ ಅನ್ನೋಂಥ ಮಾತನ್ನು ಹೇಳಿದೆ. ಕೆಲವ್ರಿಗೆ ಬರೋರಿಗೆ ಅನಾನುಕೂಲ ಆಗಿರಲಿಕ್ಕೂ ಸಾಕು. ಆದರೆ ಒಂದು ಮಾತು ಹೇಳ್ತೀನಿ, ಯಾರು ವೇಮನರನ್ನು ಮಹಾಯೋಗಿ ವೇಮನರು ಅಂತೇಳಿ ಕರಿತಾ ಇದ್ದಾರೆ, ಅರ್ಧ ಹೆಸರು ಹೇಳಬಾರ್ದು ರೀ. ಯಾವಾಗಲೂ ಪೂರ್ಣ ಹೆಸರು ಹೇಳ್ಬೇಕು ದೊಡ್ಡವರು. ಆ ಗೌರವ ವಾಚಕ ಶಬ್ದಗಳನ್ನು ಸೇರಿಸಿ ಹೇಳಬೇಕು. ಆ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ವೇಮನ ಅಧ್ಯಯನ ಪೀಠ ನಾನು ಗುಡಿಸಿ ಅವ್ರಿಗೆ ವಿನಂತಿ ಮಾಡ್ತೀನಿ. ಬಹುದೊಡ್ಡ ಸಂಶೋಧನೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಮಾಡೋದಕ್ಕೆ ನಿಮ್ಮ ವಿಶೇಷ ಬೆಂಬಲ ಇರಬೇಕು. ಅದನ್ನು ಮಾಡೋದಕ್ಕೆ ಶ್ರಮ ಪಡೋದಕ್ಕೆ ನೀಲ್ಗುಂದ್ ಹಾಗೂ ಅವರ ಎಲ್ಲ ಟೀಮ್ ಏನಿದೆ ಆ ತಂಡದವರಿಗೆ ಆ ಛಲ ಮೂಡಿ ಬರಲಿ. ಇವತ್ತು ಜನವರಿ 19 ವೇಮನರ ಜಯಂತ್ಯೋತ್ಸವದ ದಿವಸ ಅವರಿಗೆ ಆ ದಿಸೆಯೊಳಗೆ ಪ್ರತಿಜ್ಞೆಯನ್ನು ಮಾಡಿ ವೇಮನರು ಅವರಿಗೆ ಆಶೀರ್ವಾದ ಮಾಡುವಾಗೆ ಆಗಲಿ ಅಂತೇಳಿ ಹಾರೈಸಿ ಇಲ್ಲಿಂದಲೇ ವೇಮನರಿಗೆ ನಾನು ಮತ್ತೊಮ್ಮೆ ಶರಣ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.